ಫೈನಲಿ ಹೆಡ್ಫೋನು ಬಂತು. ಇದನ್ನು ನೋಡಿ ನಾನೇ ಹೆದರ್ಕೊಂಡಿನಿ ನೋಡಿ ಗೈಸ್. ಫಾರ್ಮಲ್ಸ್ ತಗೋಣ ಅಂತ ಇದ್ದೀನಿ. ಈ ಥರ ಇರಿಟೇಟಿಂಗ್ ಆಗ್ತಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬೆಳಗ್ಗೆ ಎದ್ದು. ಸೊ ನೋಡಿ, ಬೆಳಗ್ಗೆ ಎದ್ದು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಮ್ಮ ಫಿಶ್ಶಿಗೂ ಸಹ ಫುಡ್ ಹಾಕಿದ್ದೀನಿ. ನಮ್ಮಲ್ಲಿ ಗಿಳಿ ಮರಿಗಳಿದ್ದಾವೆ 2 ನೋಡಿ, ಎಷ್ಟು ಕ್ಯೂಟ್ ಇದ್ದಾವೆ. ಸೊ ಗೈಸ್, ಇವತ್ತಿನ ಬ್ಲಾಗು ಏನಪ್ಪ ಅಂದರೆ, ನಮ್ಮದು ಇವತ್ತು ಸ್ವಲ್ಪ ಏರ್ ಕಟ್ ಮಾಡಿಸ್ಬೇಕು, ಮತ್ತು ಬಟ್ಟೆ ತೊಗೋಬೇಕು, ಶೂ ತೊಗೋಬೇಕು. ಇವತ್ತು ನನಗೋಸ್ಕರ ನಾನು ಮಾಡ್ಕೋಬೇಕು, ಯಾಕಂದರೆ ನಾನೊಂದು ನಾಳೆ ನಾಡ್ದಂಗೆ ಫಂಕ್ಷನ್ ಇದೆ ಗೈಸ್. ನಾನು ನಮ್ಮ ಅಮ್ಮ ಹೋಗ್ತಿದ್ದೀವಿ. ಸೊ ಅದಕ್ಕೆ ಇವತ್ತು ಫಸ್ಟ್ ಏರ್ ಕಟ್ ಡ್ರೆಸ್ ತೊಗೊಂಡು ಶಾಪಿಂಗ್ ಮಾಡ್ಕೊಂಡು ಬರೋಣ. ಸೊ ಬನ್ನಿ, ಈ ಬ್ಲಾಗ್ನ ಫುಲ್ ನೋಡಿ ಗೈಸ್. ಏನು ಗೊತ್ತಾ, ಇದು ಅಲ್ಲಿ ಇಲ್ಲಿತ್ತು, ಇದನ್ನು ನೋಡಿ ನಾನೇ ಹೆದರ್ಕೊಂಡಿನಿ ನೋಡಿ. ಪ್ಲ್ಯಾಸ್ಟಿಕ್ಕಲ್ಲಿ ಇದೆ, ಬಟ್ ಅದನ್ನು ನೋಡಿ ನಾನೇ ಹೆದರ್ಕೊಂಡ್ಬಿಟ್ಟೆ ಗೈಸ್. ಇವಾಗ ನಾನು ಮನೆಗೆ ಮಮ್ಮಿ ತಿಂಡಿ ಮಾಡಿಲ್ಲ. ಸೊ ತಿಂಡಿ ತಿನ್ನೋಕ್ಕಿಲ್ಲೇ ಹೋಟ್ಲಿಗೆ ಹೋಗ್ತಿದ್ದೀನಿ. ಬನ್ನಿ ತಿಂಡಿ ತಿಂದು ನೆಕ್ಸ್ಟ್ ಕೆಲಸ ಮಾಡೋಣ. ಪುಳಿಯೋಗರೆ ಪುಳಿಯೋಗರೆ ಬಂದ್ಕೊಳ್ಳೆ ತಿನ್ನೋಣ ಗೈಸ್. ಪುಳಿಯೋಗರೆ ಬಂದು ಗೈಸ್, ಈಗ ನಾನು ಹೋಗ್ತಿದ್ದೀನಿ ಅದೇ ಶಾಪಿಂಗ್ ಮಾಡೋಕ್ಕೆ. ನನ್ನ ಹತ್ರ ಶರ್ಟ್ಸು ತುಂಬ ಇದ್ದಾವೆ ಗೈಸ್. ಪ್ಯಾಂಟ್ ಇಲ್ಲ, ಅದಕ್ಕೆ ಪ್ಯಾಂಟ್ನೇ ತಗೊಳ್ಳೋಣ ಅಂತ ಹೋಗ್ತಿದ್ದೀನಿ. ಶರ್ಟ್ಸ್ ಭಾಳ ಇದ್ದಾವೆ, ಅವು ಸೂಟ್ ಆಗೋದೊಂದೆರಡು ಪ್ಯಾಂಟ್ಸ್ ತೊಗೋಬೇಕು. ಆಮೇಲೆ ನನಗೆ ಒಂದು ಹೆಡ್ಫೋನ್ ಬೇಕು ಗೈಸ್. ಈ ಥರ ಬರುತ್ತಲ್ಲ, ಜಿಮ್ಮಿಗೆ ಹಾಕ್ಕೊಂಡಿರ್ತಾರಲ್ಲ, ಅದೊಂದು ತೊಗೋಬೇಕು. ನೋಡೋಣ, ಅದು ಕಾಸ್ಟ್ಲಿ ಆದರೆ ತಗೊಳಲ್ಲ, ಇನ್ನೊಂದು ತೊಗೊತೀನಿ. ಸೊ ಬನ್ನಿ, ಹೋಗಿ ಫಸ್ಟು ಯಾವ್ದಾಗುತ್ತೆ ಅದು ಮಾಡ್ಕೊಂಡು ಫಸ್ಟ್ ಪ್ಯಾಂಟ್ ತೊಗೋಬೇಕು. ತೊಗೊಂಡು ನೆಕ್ಸ್ಟ್ ಎಲ್ಲ ಏನೇನಾಗುತ್ತೆ, ಆಮೇಲೆ ಏರ್ ಕಟ್ಟಿಗೆ ಹೋಗಬೇಕು. ಬನ್ನಿ ಗೈಸ್, ಫಾರ್ಮಲ್ಸ್ ತಗೊಳ್ಳೋಣ ಅಂತ ಇದ್ದೀನಿ. ನೋಡೋಣ ಬನ್ನಿ ಗೈಸ್. ಶಾಪಿಂಗ್ ಮಾಡ್ಕೊಂಡು ಹೋಗ್ತಿದ್ದೀನಿ, ಬಟ್ ಇಲ್ಲಿ ಏನೂ ಹೇಳೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಬರೀ ಗಾಡಿ ಸೌಂಡ್ಸ್ ಇದೆ, ಡಿಸ್ಟರ್ಬೆನ್ಸ್. ಮನೆಗೆ ಹೋಗಿ ಹೇಳ್ತೀನಿ ಬನ್ನಿ. ಇಲ್ಲಿಂದ ಬಂದೆ, ಅಲ್ಲೇನು ಹೇಳೋಕ್ಕಾಗಲಿಲ್ಲ, ಯಾಕಂದರೆ ಗಾಡಿ ಸೌಂಡು, ಬರೀ ವೆಹಿಕಲ್ ಸೌಂಡ್, ಆರನ್ ಸೌಂಡು. ನನ್ನ ಫೋನು ಅದೇ ಬರೀ ಕ್ಯಾಪ್ಚರ್ ಮಾಡುತ್ತೆ. ಈಗ ನೋಡಿ, ನಮ್ಮ ಅಮ್ಮ ಕುಂತಾರೆ, ಯಾವ ತಗೊಂಡಿಯ ತೋರಿಸು ಅಂತ. ನನಗೆ ಈ ಥರ ಇರಿಟೇಟಿಂಗ್ ಆಗ್ತಿದೆ. ಸೊ ನಾನು ಫಾರ್ಮಲ್ಸ್ ತಂದಿದ್ದೀನಿ, ಅದ್ರ ಜೊತೆಗೆ ಒಂದು ಬೆಲ್ಟ್ ಇದ್ದಿದ್ದಿಲ್ಲ ನೇತ್ರಕ್ಕ, ಬೆಲ್ಟ್ ಮತ್ತು ಫಾರ್ಮಲ್ಸ್ ತಗೊಂಡೆ ಗೈಸ್. ಬ್ಲ್ಯಾಕ್ ಪ್ಯಾಂಟ್, ಅದಕ್ಕೆ ಪಿಂಕ್ ಕಲರ್ ಇವು ತಗೊಂಡಿದ್ದೀನಿ ಗೈಸ್. ಪಿಂಕ್ ಮತ್ತು ಬ್ಲ್ಯಾಕ್ ಒಳ್ಳೆ ಕಾಂಬಿನೇಷನ್ ಅಲ್ಲ, ಅದಕ್ಕೆ ತಗೊಂಡೆ. ಚೆನ್ನಾಗಿದಾವ? ಹಾಂ, ಸಾಕಲ್ಲ? ಅಲ್ಲ, ಬ್ಲ್ಯಾಕ್ ಪ್ಯಾಂಟ್ ಅವಕ್ಕದೇ ಸೆಟ್ ಆಗೋದು. ಸೊ ಗೈಸ್, ಈಗ ಏರ್ ಕಟ್ಟಿಗೆ ಹೋಗ್ಬೇಕು. ಫಸ್ಟ್ ಕಟ್ಟಿಂಗ್ ಮಾಡಿಸ್ಕೊಂಡು ಆಮೇಲೆ ಸ್ನಾನ ಮಾಡಿ ನೆಕ್ಸ್ಟ್ ಕೆಲಸ ಮಾಡೋಣ. ಅದೇ ಹೆಡ್ಫೋನ್ ಅಂತ ಹೇಳಿದ್ನಲ್ಲ, ಅದನ್ನು ನಾನು ಆನ್ಲೈನಾಗೆ ಆರ್ಡ್ರ್ ಮಾಡ್ಬೇಕು ಅಂತ ಇದ್ದೀನಿ. ಇಲ್ಲೆಲ್ಲೋ ಸಿಗಲಿಲ್ಲ, ಅದಕ್ಕೆ ಸೊ ಆನ್ಲೈನಾಗೆ ಆರ್ಡ್ರ್ ಮಾಡಿ ತರಿಸ್ಬೇಕು. ಸೊ ಬನ್ನಿ, ಅದು ತರಿಸಿ ಮತ್ತೀಗ ಅವು ಪ್ಯಾಂಟ್ ಬೇರೆ ಇಡಿಸ್ಬೇಕು ಗೈಸ್. ಪ್ಯಾಂಟ್ ಇಡ್ಸೋಕೆ ಹೋಗ್ಬೇಕು. ಈಗ ಫಸ್ಟ್ ಅದನ್ನ ಆರ್ಡ್ರ್ ಮಾಡಿ ಆಮೇಲೆ ಮುಂದಿನ ಕೆಲಸ ಮಾಡೋಣ ಗೈಸ್. ಫೈನಲಿ ಹೆಡ್ಫೋನು ಬಂತು, ಆರ್ಡ್ರ್ ಮಾಡಿದ್ದೆ. ಸೊ ಇದನ್ನು ಇವಾಗ ಅನ್ಬಾಕ್ಸ್ ಮಾಡೋಣ. ಚೆನ್ನಾಗಿದೆ ಗೈಸ್, ಫೈನಲಿ ಅದು ಬಂತು. ಬನ್ನಿ ಗೈಸ್, ಈಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ನೋಡಿ. ಹೇಗಿದೆ ಕ್ವಾಲಿಟಿ ಅಂತ ನೋಡಿ, ಸೇಮ್ ಕ್ವಾಲಿಟಿ. ಸೂಪರ್ ಗೈಸ್, ಚೆನ್ನಾಗಿದೆ ಗೈಸ್. ಗೈಸ್ ಚೆನ್ನಾಗಿದೆ, ಸೂಪರ್ ಕ್ವಾಲಿಟಿ, ಚೆನ್ನಾಗಿದೆ ಗೈಸ್. ಸೌಂಡ್ ಬೇಸ್ ಕೇಳಬೇಕು. ಸೊ ಫೈನಲಿ ಬಂತು ಗೈಸ್. ಅದ್ರ ಜೊತೆ ಇದು ಕೇಬಲು ಕೊಟ್ಟಿದ್ದಾರೆ. ನಿಜ ಲಿಟ್ರಲಿ ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ, ಸೂಪರ್ ಆಗಿದೆ. ಇದರದ್ದು ಸೌಂಡ್ ಇವಾಗ ಚೆಕ್ ಮಾಡಬೇಕು. ಸೊ ಬನ್ನಿ, ಈಗ ಇದು ಬಂತು. ಇದಾದಮೇಲೆ ನೆಕ್ಸ್ಟ್ ನಾನು ಕಟ್ಟಿಂಗ್ ನಾನು ನಾಳೆ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ಗೈಸ್. ಗೊತ್ತಿಲ್ಲ ಹಿಂಗಾಗುತ್ತೆ ಹಂಗೆ ಗೈಸ್. ಅದರ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ, ಚೆನ್ನಾಗಿದೆ ಗೈಸ್. ಸೊ ನಾನು ತರಿಸಿದ್ದು ಇಲ್ಲೇ ಇನ್ಸ್ಟಾಮಾರ್ಟಲ್ಲಿ. ನಮ್ಮ ಇನ್ಸ್ಟಾಮಾರ್ಟ್ ಅಂದರೆ ಇಲ್ಲೇ ಒಂದು 13 ಮಿನಿಟ್ಸ್ ಅಷ್ಟೊತ್ತಿಗೆ ಡೆಲಿವರಿ ಕೊಡ್ತಾರೆ, ಅದರಲ್ಲಿ ತರಿಸಿದೆ, ಚೆನ್ನಾಗಿದೆ ಗೈಸ್. ಅಲ್ಲಿಂದ ನಾನು ಡೈರೆಕ್ಟಾಗಿ ಮನೆಯಿಂದ ರೆಡಿಯಾಗಿ ಇಲ್ಲಿ ಯಮಂತನ ಮನೆಗೆ ಬಂದಿದ್ವಿ. ಸೊ ಇಲ್ಲಿ ಎಲ್ಲರೂ ಎಗ್ ರೈಸ್ ತಿನ್ನೋಕೆ ಬಂದಿವಿ ಗೈಸ್ ಹೋಟ್ಲಿಗೆ. 3 ಹಾಫ್ ಎಗ್ ರೈಸ್ ಹೇಳಿದ್ದಾರೆ. ಇಲ್ಲಿ ಇವಾಗ ಕುತ್ಕೊಂತಿದ್ದಾರೆ.
ಸೊ ಈಗ ಊಟ ಮಾಡಿ ಮತ್ತೆ ಅವ್ರ ಮನೆಗೆ ಹೋಗ್ಬೇಕು. 1 ಹಾಫು 2 ಹಾಫು 3 ಹಾಫು ಗೈಸ್ ಕಬಾಬು ಬಂತು ಗೈಸ್. ಅಲ್ಲಿಂದ ಎಗ್ ರೈಸ್ ತಿಂದು ಈಗ ಹೇಮಂತ್ ಕುಮಾರ್ ಮನೆ ರೀಚ್ ಆಗೀವಿ. ಇಲ್ಲಿ ಏನೋ ವೀಡಿಯೋಸ್ ಮಾಡೋದು ಏನು ಮಾಡೋದು ನೋಡಬೇಕು. ರೀಲ್ಸ್ ಮಾಡೋಕೆ ನಿಂತಿದ್ದೀವಿ. ಸೊ ರೀಲ್ಸ್ ಮಾಡ್ಕೋಬೇಕು ಈಗ ಅಂದರೆ ರೀಲ್ಸ್ ಮಾಡ್ಬೇಕು ಇವತ್ತು. ಸೊ ಬನ್ನಿ ರೀಲ್ಸ್ ಮುಗಿಸಿದ್ಮೇಲೆ ಸಿಗ್ತೀನಿ. ರೀಲ್ಸ್ ಮುಗೀತು. ಸೊ ಈಗ ನಾನು ಮನೆಗೆ ಹೋಗಬೇಕು. ಸೊ ಬನ್ನಿ ನಮ್ಮ ಮನೆಗೆ ಹೋಗೋಣ. ಹೇಮಂತ್ ಅವ್ರು ಡ್ರಾಪ್ ಕೊಡ್ತಿದ್ದಾರೆ. ಅಲ್ಲಿಂದ ಅವರು ಜಿಮ್ನಾಸ್ಟಿಕ್ ಹೋಗ್ತಾರೆ. ಬಾಯ್ ಬಾಯ್ ಟಾಟಾ. ಸೊ ಗೈಸ್ ನಾನೀಗ ಅಲ್ಲಿಂದ ಅಣ್ಣ ಡ್ರಾಪ್ ಕೊಟ್ಟರು. ಅಲ್ಲಿಂದ ಸ್ವಲ್ಪ ಹೊತ್ತು ಅಲ್ಲಿ ಅಂಗಡಿ ಹತ್ರ ಇರಬೇಕಿತ್ತು. ಅಂಗಡಿ ಮುಗಿಸ್ಕೊಂಡು ಈಗ ಶಿಸ್ತಾ ಮನೆಗೆ ಬಂದೆ. ಸೊ ಮನೆಗೆ ಬಂದು ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಬೇಕು. ಫುಲ್ ಟಯರ್ಡ್ ಆಗಿದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಗೈಸ್.